ಹಾಯ್ ಆಲ್, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಸೊ ಇದು ನನ್ನ ಹೊಸ ವರ್ಷದ ಮೊದಲನೇ ವ್ಲಾಗ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನಗೆ ಗೊತ್ತು ನಾನು ಈ ವಿಶ್ ಮಾಡೋದಕ್ಕೆ ತುಂಬ ಲೇಟ್ ಆಗಿದ್ದೀನಿ ಅಂತ, ಬಟ್ ವಿಶಸ್ ಯಾವಾಗ ಮಾಡಿದ್ದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ಅಥರ್ವ ಎಷ್ಟು ಒಳ್ಳೆ ಮನಸ್ಸಿಂದ ವಿಶ್ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸೊ ಜಾಸ್ತಿ ಮಾತಾಡಿ ನಿಮ್ಮ ತಲೆ ಕೆಡಿಸ್ದೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಒಂದು ತಿಂಗಳಿಗೆ ನಾನು ಏನೇನು ದಿನಸಿ ತೊಗೋತೀನಿ, ಅದ್ರ ಖರ್ಚೆಷ್ಟು ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕಿರಾಣಿನೂ ತೊಗೊಂಬಂದಿದ್ದೀವಿ. ಆಲ್ಮೋಸ್ಟ್ ನಾವು ಗ್ರಾಸರೀಸ್ ಎಲ್ಲ ಮ್ಯಾಕ್ಸಿಮಮ್ ತರೋದು ಅಂದರೆ ಸ್ಟಾರ್ ಬಜಾರಲ್ಲಿ ತರ್ತೀವಿ, ಯಾಕಂದರೆ ನಮ್ಮ ಮನೆಗೆ ಹತ್ತಿರ ಇದೆ. ಇನ್ ಕೇಸ್ ಏನಾದರೂ ಕಿಚನ್ಗೆ ಬೇಕಾಗಿರೋ ಐಟಮ್ಸು ಅಥವಾ ನಮಗೆ ಕ್ಲಾತಿಂಗ್ಸ್ ಏನಾದರೂ ಬೇಕು ಅಂತ ಅನಿಸಿದಾಗ ಡಿಮಾರ್ಟಿಗೆ ಹೋಗ್ತೀವಿ. ಇಲ್ಲ ಅಂದರೆ ಇಲ್ಲೇ ಆಲ್ ಸೀಸನ್ ಕೂಡ ಇದೆ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಬಿಟ್ಟಿರ್ತೀನಿ. ಈ ಸಲ ಬಂದುಬಿಟ್ಟು ಅಥರ್ವಂಗೆ ಹುಷಾರಿರಲಿಲ್ಲ ಅಲ್ವಾ, ಹಾಗಾಗಿ ನಾನು ಲಿಸ್ಟ್ ಮಾಡಿಕೊಟ್ಟಿದ್ದೆ. ನಮ್ಮ ಮನೆಯವರೇ ಎಲ್ಲ ಕಿರಾಣಿ ಸ್ಟಾರ್ ಬಜಾರಲ್ಲಿ ತೊಗೊಂಬಂದಿದ್ದಾರೆ. ಸೊ ಬನ್ನಿ ನೋಡೋಣ, ಲೇಟ್ ಮಾಡಿದೆ. ನಾನು ಮಂತ್ಲಿ ಏನೇನು ಕಿರಾಣಿ ತರಿಸ್ತೀನಿ ಅಂತ ತೋರಿಸ್ತೀನಿ. ಇಬ್ಬರಿಗೆ ಎಷ್ಟು ಬೇಕಾಗುತ್ತೆ, ಇದರಲ್ಲಿ ಜಾಸ್ತಿ ಉಳಿಯುತ್ತೆ ಆ್ಯಕ್ಚುಲಿ. ಇಷ್ಟು ತಂದು 1 ಮಂತ್ ಆದಮೇಲೆ ನೆಕ್ಸ್ಟ್ ಮಂತಿಗೆ ಏನು ಖಾಲಿ ಆಗಿರುತ್ತೆ ಅಷ್ಟು ಮಾತ್ರ ತರಿಸಿರ್ತೀನಿ. ಸೊ 2 ಮಂತ್ಸ್ ಈ ಥರ ಮ್ಯಾನೇಜ್ ಆಗುತ್ತೆ ಮ್ಯಾಕ್ಸಿಮಮ್ ನಮಗೆ. ಆ್ಯಂಡ್ ನಾವು ಸ್ವಲ್ಪ ಊರಿಗೆ ಹೋಗಿ ಬರೋದು, ಏನೇ ಫಂಕ್ಷನ್ ಇದ್ದರೂ ಕುಷ್ಟಗಿಗೆ ಹೋಗೋದು, ಗಂಗನಾಳಿಗೆ ಹೋಗೋದು, ಅದಾದಮೇಲೆ ನಮ್ಮ ಅಮ್ಮನ ಮನೇಲಿ ಫಂಕ್ಷನ್ಸ್ ಇದ್ರೂ ಅಲ್ಲಿಗೆ ಹೋದರೆ ನಾನು 1 ವೀಕ್ 10 ಡೇಸ್ ಆ ಕಡೆನೇ ಆಗಿಬಿಡ್ತೀನಿ. ಸೊ 1 ಮಂತಲ್ಲಿ 20 ಡೇಸ್ ಇಲ್ಲಿ ಅಡುಗೆ ಮಾಡಿಕೊಂಡ್ರೆ ಅಷ್ಟೊಂದು ಕಿರಾಣಿ ಏನೂ ಬೇಕಾಗಲ್ಲ. ಸೊ ಜಾಸ್ತಿ ಮಾತಾಡಿದೆ. ಆ್ಯಂಡ್ 1 ಮೋರ್ ಥಿಂಗ್, ಅವನು ರೈಮ್ಸ್ ನೋಡ್ತಿದ್ದಾನೆ. ಸೊ ಕಾಪಿರೈಟ್ ಇಶ್ಯೂ ಬರಬಾರ್ದು ಅಂತ ನಾನು ಬರೀ ಗ್ರಾಸರೀಸ್ನ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ವಾಯ್ಸ್ ಓವರ್ ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೋಡೋಣ ಏನೇನು ಕಿರಾಣಿ ತರಿಸಿದ್ದೀನಿ ಅಂತ. ನಾನು ಆವಾಗಲೇ ಹೇಳ್ದಂಗೆ ಲಾಸ್ಟ್ ಮಂತ್ ತಂದಿರೋ ಗ್ರಾಸರೀಸಲ್ಲಿ ಒಂದಷ್ಟು ಉಳಿದಿತ್ತು. ಸೊ ಅದನ್ನು ಬಿಟ್ಬಿಟ್ಟು ಉಳಿದಿದ್ದು ಏನು ಬೇಕೋ ಅಷ್ಟನ್ನು ಮಾತ್ರ ತರಿಸಿದ್ದೀನಿ. ಬಟ್ 85-90% ತರಿಸಿದ್ದೀನಿ. ಹಾಗಾಗಿ ಈ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಸೊ ಮಂತ್ಲಿ 3 ಲೀಟರ್ಸ್ ಆಯಿಲ್ ಅಂತೂ ಬೇಕಾಗುತ್ತೆ ನಮಗೆ, ಸನ್ ಪ್ಯೂರ್ ಆಯಿಲ್. ಅದಾದಮೇಲೆ ಉಪ್ಪು 1 kg ಇದೆ, ಟಾಟಾ ಸಾಲ್ಟ್. ನೆಕ್ಸ್ಟ್ ಬಂದುಬಿಟ್ಟು ಪೋಹ, ಇದು 2 kg ತರಿಸಿರ್ತೀನಿ. 1 kg ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡಿಬಿಟ್ಟಿದ್ದೀನಿ, ಮನೇಲಿ ಖಾಲಿ ಆಗಿತ್ತು, ಹಾಗಾಗಿ ಒಂದೇ ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ. ಸೊ ಪೋಹ ಅದಾದಮೇಲೆ ಕೇಸರಿ ರವೆ ಅಂತಾರಲ್ಲ, ದಪ್ಪನ ರವೆ, ಅದನ್ನು 2 kg ತರಿಸಿದ್ದೀನಿ. ಟಿಫನ್ ಐಟಮ್ಸು ಒಂದು ಸ್ವಲ್ಪ ಜಾಸ್ತಿನೇ ತರಿಸಿರ್ತೀನಿ. ಮನೆಗೆ ಯಾರಾದರೂ ಬಂದಾಗ ಸಡನ್ಲಿ ಆವಾಗ ತರಿಸೋದಕ್ಕೆ ನನಗಿಷ್ಟ ಆಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ತೊಗರಿಬೇಳೆ, ಇದು ಆಲ್ರೆಡಿ ಮನೆಯಲ್ಲಿ ಉಳಿದಿತ್ತು ಲಾಸ್ಟ್ ಟೈಮ್ ತಂದಿರೋದು, ಹಾಗಾಗಿ 1 kg ಅಷ್ಟೇ ತರಿಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಉದ್ದಿನಬೇಳೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ವ್ಲಾಗ್ಸಲ್ಲಿ, ನನಗೆ ಅಥರ್ವಂಗೆ ದೋಸೆ ಪಡ್ಡು ಅಂದರೆ ತುಂಬ ಇಷ್ಟ. ಇವರು ದೋಸೆ ಪಡ್ಡು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಮಗೆ ಫ್ರೀಕ್ವೆಂಟಾಗಿ ಬೇಕೇ ಬೇಕು. ಲಾಸ್ಟ್ ಟೈಮ್ ತಂದಿರೋದ್ರಲ್ಲಿ 1 kg ಅರೌಂಡ್ 900 ಗ್ರಾಮ್ಸ್ ಅಷ್ಟು ಉಳಿದಿರ್ಬೋದು. ಸೊ 1 kg ಅಷ್ಟೇ ತರಿಸಿದ್ದೀನಿ. ಇನ್ನು ಈ ಸಲ ಈ ಮಸೂರ್ ದಾಲ್ ಇದರಲ್ಲಿ ಉದ್ರು ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ತಂಗಿ ಹೇಳಿದ್ಲು. ಸೊ ಅವಳು ಹೇಳಿದ್ಲು ಅಂತ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ನಿಜವಾಗ್ಲೂ ಯಾವತ್ತೂ ಮಾಡಿದ್ದಿಲ್ಲ ನಾನು. ನೆಕ್ಸ್ಟ್ ಬಂದುಬಿಟ್ಟು ಸಕ್ರೆ, ಅದು 3 kg ತರಿಸಿದ್ದೀನಿ. ನಮ್ಮ ಮನೇಲಿ ಹೋಗೋ ಬರೋರು ತುಂಬ ಇದ್ದೇ ಇರ್ತಾರೆ. ಸೊ ಟೀ ಕಾಫಿಗೆಲ್ಲ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ 3 kg ತರಿಸಿದ್ದೀನಿ. ಇನ್ನು ದೀಪಮ್ ಆಯಿಲ್ 2 ಲೀಟರ್ಸ್ ತರಿಸಿರ್ತೀನಿ. 1 ಲೀಟರ್ ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ. ಸೊ 1 ಪ್ಯಾಕೆಟ್ ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಏನು ಗೊತ್ತಾ, ಲಾಸ್ಟ್ ಟೈಮ್ ತಂದಿರೋ ಸಾಲ್ಟಲ್ಲಿ ಒಂದು ಸ್ವಲ್ಪ ಉಳಿದಿತ್ತು,
ಅಂದರೆ ಮಂತ್ ಎಂಡಲ್ಲಿ ಖಾಲಿ ಆಗಿತ್ತು ಅಂತ ತರಿಸಿದ್ದೆ ಅದನ್ನು ಮಾತ್ರ. ಉಳಿದಿದೆ ಅಂತ 1 kg ಮಾತ್ರ ಹೇಳಿದ್ದೆ ಉಪ್ಪು. ನಮ್ಮ ಮನೆಯವರು ಕನ್ಫ್ಯೂಸ್ ಆಗಿ 2 kg ತೊಗೊಂಬಂದ್ಬಿಟ್ಟಿದ್ದಾರೆ. ಓಕೆ, ಅದೇನು ಕೆಡೋದಲ್ಲ ಅಲ್ವಾ, ನಡೆಯುತ್ತೆ ಅಂತ ಹಾಗೆ ಇಟ್ಕೊಂಡೆ. ಇನ್ನು ಅದಾದಮೇಲೆ ಹುಣಸೆಹಣ್ಣು, ಇದು ಬರೀ 200 grams ಮಾತ್ರ ತರಿಸಿದ್ದೀನಿ. ಹೇಳಿದ್ನಲ್ಲ, ಲಾಸ್ಟ್ ಟೈಮ್ ತಂದಿರೋದು ಒಂದು ಸ್ವಲ್ಪ ಉಳಿದಿರುತ್ತೆ, ಅದನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ತರಿಸಿರ್ತೀನಿ. ಹಾಗಾಗಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಮಂತ್ ಗ್ರಾಸರಿ ಬಿಲ್ ಸ್ವಲ್ಪ ಕಡಿಮೆನೇ ಆಗಿದೆ. ಇನ್ನು ಮೇಯ್ನ್ ಆಟ ಗೋಧಿ ಹಿಟ್ಟು, ಇದು 5 kg ತರೋದು ಯಾವಾಗಲೂ. ಈ ಸಲ 5 kg + 1 kg ಆಫರ್ ಇತ್ತು ಅಂತೆ, 6 kg ತಂದಿದ್ದಾರೆ. ನಮಗೆ ಚಪಾತಿ ಕಂಪಲ್ಸರಿ ಬೇಕೇ ಬೇಕು, ಆಲ್ಟರ್ನೇಟ್ ಡೇಸ್ ಆದರೂ ಬೇಕೇ ಬೇಕು. ಸೊ ಅದು ಕಂಪಲ್ಸರಿ. ನೆಕ್ಸ್ಟ್ ಬಂದುಬಿಟ್ಟು ಪಲಾವ್ ಎಲೆ. ಏನು ಗೊತ್ತಾ, ಲಾಸ್ಟ್ ಟೈಮ್ ನಾನು ಪ್ರತಿ ಸಲ ಪಲಾವ್ ಮಸಾಲ ಎಲ್ಲ ಮಿಕ್ಸ್ ಇರೋದು ತರ್ತಿದ್ದೆ, ಅವ್ರಿಗೆ ಅದರಲ್ಲಿ ಹವೀಜ ಇರೋದು ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಪಲಾವ್ ಎಲೆ, ಚಕ್ಕಿ ಹೂವು ಸಪ್ರೇಟಾಗಿ ತೊಗೊಬನ್ನಿ ಅಂದರೆ ಬರೀ ಪಲಾವ್ ಎಲೆನೇ ಇಷ್ಟು ತೊಗೊಂಬಂದುಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡಿದ್ರಲ್ಲ, ಅದು ವಾಷಿಂಗ್ ಮಿಷನ್ ಲಿಕ್ವಿಡು, ಅದೂ ಖಾಲಿ ಆಗಿತ್ತು, ಹಾಗಾಗಿ ತರಿಸಿದ್ದೀನಿ. ಇನ್ನು ನಾನು ಕರೀಸ್ ಅಥವಾ ಗ್ರೇವಿ ಏನಾದರೂ ಮಾಡಿದರೆ ಮ್ಯಾಕ್ಸಿಮಮ್ ಕೊರಿಯಂಡರ್ ಪೌಡರ್, ಡಿಫ್ರೆಂಟ್ ಮಸಾಲ ಯೂಸ್ ಮಾಡ್ತೀನಿ, ನಿಮಗೆ ಗೊತ್ತೇ ಇದೆ. ಅದರಲ್ಲಿ ಗರಂ ಮಸಾಲ ಮಾತ್ರ ಖಾಲಿ ಆಗಿತ್ತು, ಸೊ ಅದನ್ನು ಮಾತ್ರ ತರಿಸಿದ್ದೀನಿ. ಇನ್ನು ಇದು ಒಣಮೆಣ್ಸಿನ್ಕಾಯಿ ಕಂಪಲ್ಸರಿ, ನನಗೆ ಒಗ್ಗರಣೆಯಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದು ತುಂಬ ಇಷ್ಟ. ಆಮೇಲೆ ಅಥರ್ವಂಗೆ ಏನು ಮಾಡಿದ್ರೂ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ಟು ಮಾಡ್ತೀನಿ. ಅದಾದಮೇಲೆ ಕ್ಲಿಯಾ ಬಾತ್ರೂಮ್ ಕ್ಲೀನರ್ ತರಿಸಿದ್ದೆ. ಟಾಯ್ಲೆಟ್ ಕ್ಲೀನರ್ ಇನ್ನೂ ಇತ್ತು, ಹಾಗಾಗಿ ತರಿಸಿಲ್ಲ, ಬಾತ್ರೂಮ್ ಕ್ಲೀನರ್ ಮಾತ್ರ ತರಿಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಡಿಶ್ ವಾಷರ್ ಕ್ಲಿಯಾದ್ದು. ಇತ್ತೀಚೆಗೆ ಅಂದರೆ ಸ್ಟಾರ್ ಬಜಾರಲ್ಲಿ ಕಿರಾಣಿ ತರಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲನೂ ಕ್ಲಿಯಾ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಎಲ್ಲನೂ. ನೆಕ್ಸ್ಟ್ ಬಂದುಬಿಟ್ಟು ಸಾಸಿವೆ. ಇದೇನಪ್ಪ ಈ ಥರ ಎಲ್ಲ ಮೂವ್ ಆಗ್ತಿದೆ ಹುಳನ ಅಂತ ಗಾಬರಿ ಆಗಬೇಡಿ, ಸಾಸಿವೆನೇ ಅದು. ಅದಾದಮೇಲೆ ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟ್, ಸ್ನ್ಯಾಕ್ಸ್ ಮಾತ್ರ ಇದು ಕಂಪಲ್ಸರಿ ತರಿಸ್ತೀನಿ. ನನಗೆ ಚಿಕ್ಕವಳಿದ್ದಾಗಿಂದ ಅದೇನೋ ಗೊತ್ತಿಲ್ಲ, ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ. ನನಗಿಷ್ಟ ಅಂತ ತೊಗೊಂಬಂದು ಅಥರ್ವಂಗೂ ಅದೇ ಫೇವ್ರೇಟ್ ಆಗಿಬಿಟ್ಟಿದೆ. ನನಗೊಂಥರ ಚಾಕ್ಲೇಟಿ ಫ್ಲೇವರ್ಸ್ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಚಿಕ್ಕವಳಿದ್ದಾಗಿಂದನೂ ಇದೇ ಬಿಸ್ಕೆಟ್ನ ಜಾಸ್ತಿ ಪ್ರಿಫರ್ ಮಾಡ್ತಿದ್ದೆ, ಹಾಗಾಗಿ ಇದನ್ನು ತರಿಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೋಂಪು. ನನಗೆ ಅಡಿಕೆಗಿಂತ ಸೋಂಪು ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಸೋಂಪನ್ನ ತರಿಸ್ಕೋತೀನಿ. ಆದಮೇಲೆ ಅಥರ್ವಂಗೂ ಯಾವಾಗಾದರೂ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆದರೆ ಸೋಪ್ ತಿನ್ನಿಸ್ತಾ ಇರ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಒಣಕೊಬ್ಬರಿ ತರಿಸಿದ್ದೀನಿ ಈ ಸಲ. ಪ್ರತಿ ಸಲ ಮಂತ್ಲಿ ಗ್ರಾಸರಿಲಿ ಇದನ್ನೇನು ತರಲ್ಲ, ನಾನು ಅಡುಗೆಗೆ ಏನಾದರೂ ಹಸಿ ಕೊಬ್ಬರಿನೇ ಯೂಸ್ ಮಾಡೋದು. ಒಣಕೊಬ್ಬರಿ ಈ ಸಲ ಏನಕ್ಕೆ ತರಿಸಿದ್ದೀನಿ ಅಂದರೆ ಚಟ್ನಿ ಪುಡಿ ಮಾಡಬೇಕಿತ್ತು. ನನಗೆ ಚಟ್ನಿ ಪುಡಿ ಯಾವಾಗಲೂ ಅಮ್ಮ ಅಥವಾ ನಮ್ಮ ಅತ್ತೆ ಮಾಡಿ ಕೊಟ್ಟು ಕಳಿಸ್ತಿದ್ರು, ಹಾಗಾಗಿ ನಾನು ಜಾಸ್ತಿ ಮಾಡೇ ಇಲ್ಲ, ಒಂದೇ ಸಲ ಮಾಡಿರೋದು. ಈ ಸಲ ಮಾಡೋಣ ಅಂತ ತರಿಸಿದ್ದೀನಿ. ಇದು 2 ಪ್ಯಾಕೆಟ್ಸ್ ತಂದಿದ್ದಾರೆ, ಒಂದರಲ್ಲಿ 3 ಪೀಸಸ್ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ಡ್ರೈ ಫ್ರೂಟ್ಸು, ಗೋಡಂಬಿ ಪಿಸ್ತಾ ಮಾತ್ರ ತಂದಿದ್ದಾರೆ, ಬಾದಾಮಿ ದ್ರಾಕ್ಷಿ ಇನ್ನೂ ಇತ್ತು ಮನೇಲಿ. ಅದಾದಮೇಲೆ ಪಂಪ್ಕಿನ್ ಸೀಡ್ಸ್ ತರಿಸಿದ್ದೀನಿ ಈ ಸಲ. ಅದೇನೋ ಓಟ್ ಮೀಲ್ ಅಂತ ಎಲ್ಲರೂ ಮಾಡ್ತಾರಲ್ಲ, ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ನಾನು ಈ ವಾಯ್ಸ್ ಓವರ್ ಕೊಡೋ ಅಷ್ಟರಲ್ಲಿ ಓಟ್ ಮೀಲ್ ಟ್ರೈ ಮಾಡಿದ್ದೀನಿ. ಲಿಟ್ರಲಿ ಅದನ್ನು ಹೆಂಗೆ ಕುಡಿತಾರೋ ನನಗಂತೂ ಗೊತ್ತಿಲ್ಲ, ನನಗೊಂಚೂರು ಇಷ್ಟ ಆಗಲಿಲ್ಲ. ಬಟ್ ಓಟ್ಸ್ ನನಗೆ ತುಂಬ ಇಷ್ಟ ತಿನ್ನೋದಕ್ಕೆ. ಓಟ್ ಮೀಲ್ ಏನು ನಾನು ಮಾಡಿದ ಪ್ರೋಸೆಸ್ ಸರಿ ಇರಲಿಲ್ವೋ ಗೊತ್ತಿಲ್ಲ. ಹವೆವರ್ ನೆಕ್ಸ್ಟ್ ಬಂದುಬಿಟ್ಟು ಆಲೂ ಭುಜಿಯಾ. ಇದನ್ನು ಆಲ್ರೆಡಿ ತೆಗೆದಿಟ್ಬಿಟ್ಟಿದ್ದೆ, ಆ ಥರ ಡಬ್ಬಿ ತೊಗೊಂಬಂದಿರೋದ್ರಿಂದ ಹಾಗೆ ತೋರಿಸ್ದೆ. ನನಗೆ ನಮ್ಮ ಮನೆಯವರಿಗೆ ಸ್ನ್ಯಾಕ್ಸ್ ಅಲ್ಲ, ಅವಲಕ್ಕಿ ಒಗ್ಗರಣೆ ಉಪ್ಪಿಟ್ಟಿನ ಜೊತೆ ಆಲೂ ಭುಜಿಯಾನ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ, ಹಾಗಾಗಿ ಅದನ್ನು ಮಂತ್ಲಿ ಗ್ರಾಸರಿಲಿ ತೊಗೊಂಬಂದಿರ್ತೀವಿ. ಇನ್ನು ಅದಾದಮೇಲೆ ಸೋನಾ ಮಸೂರಿ ರೈಸು 10 kg ತೊಗೊಂಬಂದಿದ್ದಾರೆ. ವ್ಲಾಗ್ ಮಿಡಲಲ್ಲಿ ಅಥರ್ವ ನನಗೆ ಡಿಸ್ಟರ್ಬ್ ಮಾಡ್ತಿರ್ತಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ನು ಬಿಸ್ಕೆಟ್ ತಿಂತೀನಿ ಅಂತ ಇಸ್ಕೊಂಡು ತಿಂದೆ ನನಗೆ ತೊಗೊಂಬಂದು ತಿನ್ನು ಅಂತ ಕೊಡ್ತಿದ್ದ. ನಾನು ಹೇಳಿದ್ನಲ್ಲ, ನನಗೆ ಮೊದಲೇ ಚಾಕ್ಲೇಟ್ ಫ್ಲೇವರ್ ಬಿಸ್ಕೆಟ್ಸ್ ಅಂದರೆ ಇಷ್ಟ.
ಕೊಟ್ಟ ತಕ್ಷಣ ತಿಂದ್ಬಿಟ್ಟೆ, ಹಂಗೆ ಬಾಯಿಗೆ ಹಾಕ್ಕೊಂಡ್ಬಿಟ್ಟೆ. ಆಮೇಲೆ ಈ ಬೋರ್ಬನ್ ಬಿಸ್ಕೆಟಲ್ಲಿ ಕ್ರೀಮ್ ಇರುತ್ತಲ್ಲ, ಕ್ರೀಮ್ ಮಾತ್ರ ತಿಂದ್ಬಿಟ್ಟು ಬಿಸ್ಕೆಟ್ ನಮಗೆ ಕೊಡ್ತಾನೆ, ತಿನ್ನೋದೇ ಇಲ್ಲ ಅವನು. ನಾನು ಎಕ್ಸ್ಪ್ರೆಷನ್ಸ್ ನೋಡಿ ನನಗೆ ನಗು ಬರ್ತಿದೆ ವಾಯ್ಸ್ ಓವರ್ ಕೊಡಬೇಕಾದ್ರೆ, ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಿನ್ನು ಅಂತ ಕೊಟ್ಬಿಟ್ಟು ಇವಾಗ ಮತ್ತೆ ಬಿಸ್ಕೆಟ್ ಕೇಳ್ತಿದ್ದಾನೆ ನೋಡಿ. ಏನು ಗೊತ್ತಾ ಈ ಬೋರ್ಬನ್ ಬಿಸ್ಕೆಟ್ ಇದೆಯಲ್ಲ, ಕ್ರೀಮ್ ಬಿಸ್ಕೆಟು, ಇದು ಮಿಡಿಲಲ್ಲಿರೋ ಕ್ರೀಮ್ ಮಾತ್ರ ಅವ್ನು ತಿಂತಾನೆ, ಬಿಸ್ಕೆಟ್ ನಾವು ತಿನ್ನಬೇಕು. ಹೋಗು. ಸೊ ನೋಡಿದ್ರಲ್ಲ, ಇಷ್ಟು ಕಿರಾಣಿನೂ ನಮಗೆ ಆರಾಮಾಗಿ 2 to 3 months ಬರುತ್ತೆ. ಮಿಡಿಲಲ್ಲಿ ಏನಾದರೂ ಖಾಲಿ ಆದರೆ ತರಿಸ್ತೀನಿ ಮತ್ತೆ. ಆ್ಯಂಡ್ ಕೆಲವು ಐಟಮ್ಸ್ ಆಲ್ರೆಡಿ ಮನೇಲಿ ಇರೋದ್ರಿಂದ ಅದನ್ನೆಲ್ಲ ತರಿಸಿಲ್ಲ. ಖಾರದ ಪುಡಿ, ಆಮೇಲೆ ಸಾರಿನ ಪುಡಿ, ಹುಳಿ ಪುಡಿ ನಾನು ಮಂತ್ರಾಲಯದಿಂದ ತರ್ತೀನಿ, ಅಮ್ಮ ಮಾಡಿಸ್ಕೊಡ್ತಾರೆ ಅಲ್ಲಿ. ಅದಾದಮೇಲೆ ಕಡಲೆಬೇಳೆ ಇತ್ತು, ಅದನ್ನು ತರಿಸಿಲ್ಲ. ಅದಾದಮೇಲೆ ಪುಟಾಣಿ ಇತ್ತು, ಅದನ್ನು ತರಿಸಿಲ್ಲ. ಶೇಂಗಾ ತರಿಸಿದ್ದೀನಿ, ನೆನ್ನೆ ಎಮರ್ಜೆನ್ಸಿ ಇತ್ತು ಅಂತ ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ, ಅದು 1 kg ತರಿಸಿದ್ದೀನಿ. ಶೇಂಗಾ ಚಟ್ನಿ ಪುಡಿ ಮಾಡಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತರಿಸಿದ್ದೀನಿ. ಅದ್ರಾಗ ತೋರಿಸಿನಿ ಅದನ್ನು ಅವಾಗೆ, ನಿಂತಿನ್ನು. ಅದಾದಮೇಲೆ ಟೀ ಪೌಡರ್ ಖಾಲಿ ಆಗಿದೆ. ತಾಜ್ ಮಹಲ್ ನಾವು ಯೂಸ್ ಮಾಡೋದು, ಅಲ್ಲಿ ಟೀ ಪೌಡರ್ ಸಿಗ್ಲಿಲ್ವೋ, ಇವ್ರು ಮರ್ತಿದ್ದಾರೋ ಗೊತ್ತಿಲ್ಲ, ಮತ್ತೆ ಹೋಗಿ ತೊಗೊಂಬರ್ತೀನಿ ಅಂತ ಹೇಳಿದರು. ಟೀ ಪೌಡರು, ಕಾಫಿ ಪೌಡರ್ ಇದೆ, ಯಾವಾಗಾದರೂ ಒಂದು ಸಲ ಕುಡಿಬೇಕು ಅನಿಸಿದರೆ ಕುಡಿಯೋದು ನಾವು ಕಾಫಿ. ಕಾಂಟಿನೆಂಟಲ್ ಚಿಕ್ಕ ಚಿಕ್ಕ ಸ್ಯಾಚೆಟ್ಸ್ ಬರುತ್ತಲ್ಲ, ಅದನ್ನು ತಂದಿದ್ದಾರೆ, ಅದಿದೆ ಆಲ್ರೆಡಿ. ಇನ್ನೂ ಏನು ಮನೇಲಿತ್ತು ಅಂದರೆ ಕಾಳು. ಇತ್ತೀಚೆಗೆ ನಾನು ಕುಷ್ಟಗಿ ಮತ್ತು ಮಂತ್ರಾಲಯಕ್ಕೆ ಹೋಗ್ಬರೋದೇ ಜಾಸ್ತಿ ಆಗಿರೋದ್ರಿಂದ ಕಾಳು ನೆನೆ ಹಾಕಿ ಏನೂ ಮಾಡೇ ಇರಲಿಲ್ಲ. ತಿನ್ನೋದಲ್ಲ ಇದು, ಮೊಮ್ಮ ಮಾಡೋದು. ತಿನ್ನು, ಬಿಸ್ಕೆಟ್ ತಿನ್ನು. ಕಾಳನ್ನ ಯಾವುದೂ ತರಿಸಿಲ್ಲ. ಹೆಸರು ಕಾಳಿದೆ, ಮಡಕೆ ಕಾಳಿದೆ, ಹುರುಳಿಕಾಳಿದೆ. ಸೊ ಅದೆಲ್ಲ ಖಾಲಿ ಆದಮೇಲೆ ಇನ್ ಕೇಸ್ ಬೇಕು ಅಂದರೆ ಅವಾಗ ಹೇಳ್ತೀನಿ, ಅವಾಗ ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ಆ್ಯಂಡ್ ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ, ಪಿಸ್ತಾ ಮಾತ್ರ ಖಾಲಿ ಆಗಿತ್ತು, ಸೊ ಅದೆರಡನ್ನೇ ತರಿಸಿದ್ದೀನಿ. ಬಾದಾಮಿ, ಅದಾದಮೇಲೆ ಕೊಡ್ತೀನಿ, ಅದಾದಮೇಲೆ ಒಣದ್ರಾಕ್ಷಿ ಅದೆಲ್ಲ ಇತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್ ಇದೇನು, ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ನು ಬರೆದಿದ್ದೆ ಲಿಸ್ಟಲ್ಲಿ. ಪಂಪ್ಕಿನ್ ಸೀಡ್ಸ್ ಸಿಕ್ಕಿಲ್ವಂತೆ, ಸನ್ಫ್ಲವರ್ ಸೀಡ್ಸ್ ತೊಗೊಂಬಂದಿದ್ದಾರೆ. ಇದನ್ನು ನಾನು ಪ್ರತಿ ಮಂತ್ಲಿ ಗ್ರೋಸರೀಸಲ್ಲಿ ತರಲ್ಲ. ಈ ಸಲ ಏನಕ್ಕೆ ತಂದಿರೋದು ಅಂದರೆ, ಇತ್ತೀಚೆಗೆ ಯೂಟ್ಯೂಬ್ ಸ್ಕ್ರೋಲ್ ಮಾಡಿದರೆ ಬರೀ ಓಟ್ ಮೀಲ್ ಅಂತ ಬರುತ್ತೆ. ಅದು ಏನಪ್ಪ ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು, ಅದಕ್ಕೆ ಮೇಲೆ ಟಾಪಿಂಗ್ಸ್ ಥರ ಇದನ್ನು ಹಾಕ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿರೋದು ನೋಡಿದ್ದೀನಿ. ಅದ್ರ ಮೇಲೆ ತುಳಿಬಾರ್ದು ಜೆ ಅದು. ಸೊ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲ ತರಿಸಿದ್ದೀನಿ, ನೋಡಬೇಕು. ಆ್ಯಂಡ್ ಸೋಪು ನಾನು ಯೂಸ್ ಮಾಡೋದು, ತೆಗಿಲಿಕ್ಕೆ ಬರ್ತಿಲ್ಲ ಅಪ್ಪು, ಇದು ತಡಿ ಬಂದು. ಸೋಪ್ ಬಂದ್ಬಿಟ್ಟು ಸದ್ಗುರು ಕಡಲೆ ಹಿಟ್ಟು ಸೋಪ್ನ ಯೂಸ್ ಮಾಡೋದು. ಸೊ ಅದು ಅಲ್ಲಿ ಸಿಕ್ಕಿಲ್ಲ, ಆಲ್ ಸೀಸನಲ್ಲಿ ಇರುತ್ತೆ ಅದು. ಹೇಳಿದ್ನಲ್ಲ, ಟೀ ಪೌಡರು, ಸದ್ಗುರು ಸೋಪು, ಅದಾದಮೇಲೆ ಶಾಂಪೂ ತಂದಿಲ್ಲ. ಶಾಂಪೂ ಇದೆ, ಕೆರಟಿನ್ ಸ್ಮೂತ್ ಮೆರೂನ್ ಕಲರ್ ಬಾಟಲ್ ಬರುತ್ತಲ್ಲ, ತಾಂಪು, ಅದು ಇದೆ, ಅದನ್ನು ತರಿಸಿಲ್ಲ. ಆ್ಯಂಡ್ ಟಾಯ್ಲೆಟ್ ಕ್ಲೀನರ್ ಹಾರ್ಪಿಕ್ನೂ ಇತ್ತು, ಹಾಗಾಗಿ ಅದನ್ನು ತರಿಸಿಲ್ಲ. ಬರೀ ಬಾತ್ರೂಮ್ ಕ್ಲೀನರ್ ಮಾತ್ರ ಖಾಲಿ ಆಗಿತ್ತು, ಅದನ್ನು ತರಿಸಿದ್ದೀನಿ. ಆ್ಯಂಡ್ ಡೆಟಾಲ್ನು ಯೂಸ್ ಮಾಡ್ತೀನಿ. ಸೊ ಡೆಟಾಲ್ನ ಹಾಕಿಬಿಟ್ಟು ವಾಷಿಂಗ್ ಮಿಷನಿಗೆ ಹಾಕಿರ್ತೀನಿ. ಅಪ್ಪು. ಆ್ಯಂಡ್ ಇದು ಬೆಲ್ಲ ಬಂದ್ಬಿಟ್ಟು ಮಂತ್ರಾಲಯದಿಂದ ತರ್ತೀನಿ ನಾನು, ಚೆನ್ನಾಗಿರುತ್ತೆ ಅಲ್ಲಿ. ಸೊ ಆ ಬೆಲ್ಲ ತೊಗೊಂಬಂದಿರ್ತೀನಿ. ಸೊ ಹೇಳಿದ್ನಲ್ಲ, ಆಲ್ಮೋಸ್ಟ್ ಮಂತ್ಲಿ ಗ್ರೋಸರಿ ಏನು ತರ್ತೀವಿ ಎಲ್ಲನೂ ಕವರ್ ಆಗಿದೆ. ಕೆಲವೊಂದಿಷ್ಟು ಮನೇಲಿ ಇರೋದ್ರಿಂದ ಅದನ್ನು ತರಿಸಿಲ್ಲ, ಅದನ್ನು ಎಲ್ಲನೂ ಆ್ಯಡ್ ಮಾಡಿದ್ರೆ ಆ್ಯಕ್ಚುಲಿ ಫಸ್ಟ್ ಇದ್ರದ್ದು ಎಷ್ಟಾಯಿತು ಬಿಲ್ ಅಂತ ಹೇಳ್ತೀನಿ ಇಲ್ಲಿ.
ಸೊ 3633 ಆಗಿದೆ. 3600 ಆಗಿದೆ. ಏನು ಕೆಲವೆಲ್ಲ ಮನೇಲೇ ಇದೆ ತಂದಿಲ್ಲ ಅಂತ ಹೇಳಿದ್ನಲ್ಲ, ಅದೆಲ್ಲನೂ ಆ್ಯಡ್ ಆದ್ರೂ ಮ್ಯಾಕ್ಸಿಮಮ್ ಇನ್ನೂ ಒಂದು 500 ಚೇಂಜಿಂದ 1000ವರೆಗೂ ಆ್ಯಡ್ ಆಗುತ್ತೆ. ಸೊ 4500ಇಂದ 5000 ಒಳಗಡೆ ನಮ್ಮದು ಮಂತ್ಲಿ ಗ್ರಾಸರೀಸ್ ಎಲ್ಲನೂ ತೊಗೊಂಬರ್ತೀವಿ. ಸೊ ಆ್ಯಂಡ್ ಇದು ಹೇಳ್ಬೇಕು ನಾನು, ಇದನ್ನು ಈ ಚಿಕ್ಕ ಪ್ಯಾಕೆಟಲ್ಲಿದ್ದರೆ ತೊಗೊಂಬನ್ನಿ 10 ಗ್ರಾಮ್ಸ್ ಅಥವಾ 20 ಗ್ರಾಮ್ಸ್ ಅಂತ ಹೇಳಿದರೆ ನಮ್ಮ ಮನೆಯವ್ರು 50 ಗ್ರಾಮ್ಸ್ ತಂದಿದ್ದಾರೆ. ಆ್ಯಕ್ಚುಲಿ ನಾನು ಪ್ರತಿ ಸಲ ಏನು ಮಾಡ್ತೀನಿ ಅಂದರೆ, ಇದು ಪಲಾವ್ ಮಸಾಲ ಅಂತ, ಬಿರಿಯಾನಿ ಮಸಾಲ ಅಂತ ಹೇಳಿಬಿಟ್ಟು ಧನಿಯಾ, ಮೆಣಸು, ಲವಂಗ, ಇದು ಪಲಾವ್ ಎಲೆ, ಚಕ್ಕಿ, ಹೂವು ಎಲ್ಲನೂ ಮಿಕ್ಸ್ ಮಾಡಿ ಒಂದೇ ಪ್ಯಾಕೆಟಲ್ಲಿ ಬರುತ್ತೆ, ಅದನ್ನು ತೊಗೊಂಬರ್ತಿದ್ದೆ. ಅದರಲ್ಲಿ ಇದು ಧನಿಯಾ ಇರುತ್ತಲ್ಲ, ಅದನ್ನು ಹಾಕಿಬಿಟ್ಟು ರೈಸ್ ಐಟಮ್ಸ್ ಮಾಡಿದರೆ ನಮ್ಮ ಮನೆಯವ್ರಿಗೆ ಇಷ್ಟನೇ ಆಗಲ್ಲ. ಹಾಗಾಗಿ ಸಪ್ರೇಟಾಗಿ ತೊಗೊಂಬರೋದಕ್ಕೆ ಹೇಳಿದ್ದೆ. ಇಷ್ಟೊಂದು ತಂದಿದ್ದಾರೆ. ಇನ್ನೂ ಇನ್ ಕೇಸ್ ಏನಾದರೂ ಮಿಸ್ ಆಗಿದ್ದರೆ, ನಾನು ತೋರಿಸೋದ್ರಲ್ಲಿ ಅಥವಾ ಮನೇಲಿರೋದು ಹೇಳಿರೋದ್ರಲ್ಲಿ ಮಿಸ್ ಆಗಿದ್ದರೆ, ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್ನ ಮಾಡ್ತೀನಲ್ಲ, ಅಷ್ಟರಲ್ಲಿ ಏನಾದರೂ ಮಿಸ್ ಆಗಿದ್ದರೆ ಇನ್ಕ್ಲೂಡ್ ಮಾಡ್ತೀನಿ. ಸೊ ದಟ್ಸ್ ಇಟ್. ಮಂತ್ಲಿ ಗ್ರಾಸರಿಗೆ 5000ವರೆಗೂ ಖರ್ಚಾಗುತ್ತೆ. ಈ ಚೀಸು, ಪನ್ನೀರು ಈ ಥರದ್ದೆಲ್ಲ ಏನಾದರೂ ನಮಗೆ ತಿನ್ಬೇಕು ಅನಿಸಿದಾಗ ಅವಾಗಿಂದ ಅವಾಗೇ ತೊಗೊಂಬರ್ತಾರೆ. ಮುಂಚೆನೇ ತಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎಲ್ಲ ಯೂಸ್ ಮಾಡಲ್ಲ ನಾವು. ಸೊ ಓನಾಗೋದಪ್ಪು ನಿಮ್ಗೆ ಹಲ್ಲು ಬರ್ತಿದ್ದಾವ? ಎಲ್ಲಿ ಬರ್ತಿದ್ದಾವ ಹಲ್ಲು? ಹಲ್ಲೆಲ್ಲಿದ್ದಾವ? ಹಲ್ಲೆಲ್ಲಿದ್ದಾವ ನಿಂಗೆ? ಶೇಂಗಾ ಅಲ್ಲ, ಹಲ್ಲು ಎಲ್ಲಿದ್ದಾವ? ಬ್ರಷ್ ಹೆಂಗೆ ಮಾಡ್ತೀನಿ? ಕಳ್ಳ, ಬ್ರಷ್ ಹೆಂಗೆ ಮಾಡ್ತಿ? ಬ್ರಷ್ ಹೆಂಗೆ ಮಾಡ್ತಿ? ಮೂಡಿ ಆಗ್ಬಿಟ್ಟಿದ್ದಾನೆ. ಸೊ ನೋಡಿದ್ರಲ್ಲ, ಇಷ್ಟು ಬಲ್ಕಾಗಿ ಗ್ರಾಸರೀಸ್ ನಾವು 3 ಮಂತ್ಸಿಗೆ ಒಂದು ಸಲ ತರೋದು ಅಷ್ಟೇ. ಹೇಳಿದ್ನಲ್ಲ, ಮಿಡಿಲಲ್ಲಿ ಏನು ಖಾಲಿ ಆಗಿರುತ್ತೆ ಅಷ್ಟನ್ನು ಮಾತ್ರ ತರಿಸಿರ್ತೀನಿ. ಇನ್ನು ನಾವು ಬೆಳಗ್ಗೆ ಬೇಗ ಊಟ ಮಾಡಿರೋದ್ರಿಂದ ಸಂಜೆ ಹಶ್ವಾಗಿತ್ತು, ಹಾಗಾಗಿ ಸ್ವಲ್ಪ ಮ್ಯಾಗಿ ಮಾಡಿಕೊಂಡು ತಿಂದ್ವಿ. ಮ್ಯಾಗಿ ಮಾತ್ರ ಸಖತ್ತಾಗಿತ್ತು. ಅದು ಒಂಥರ ಕ್ರೀಮಿ ಟೆಕ್ಸ್ಚರಲ್ಲಿ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಇನ್ನು ಮ್ಯಾಗಿ ತಿಂದು ಸ್ವಲ್ಪ ಹೊತ್ತು ಟೀ ಕುಡಿದು ಅಥರ್ವನ ಆಟಾಡಿಸಿದ್ವಿ. ನಾನು ಆವಾಗಲೇ ಹೇಳಿದ್ನಲ್ಲ, ಅಥರ್ವಂಗೆ ಜ್ವರ ಬಂದಿದೆ ಅಂತ. ಸೊ ಅವನಿಗೆ ತೋರಿಸ್ಕೊಂಬರೋಣ ಅಂತ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ವಿ. ಅಪಾಯಿಂಟ್ಮೆಂಟ್ಗೆ ಇನ್ನೂ ಟೈಮ್ ಇತ್ತು, ಬಟ್ ಅಥರ್ವನ ರೆಡಿ ಮಾಡಿಬಿಟ್ಟಿದ್ವಿ. ಅವನು ಹಿಂಸೆ ಮಾಡ್ತಿದ್ದ, ಹಾಗಾಗಿ ಕೆಳಗಡೆ ಕರ್ಕೊಂಬಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಸ್ತಾ ಇದ್ವಿ. ಸೊ ನೋಡಿದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಕಿರಾಣಿನೂ ಮೆನ್ಷನ್ ಮಾಡಿದ್ದೀನಿ. 3 ಮಂತ್ಸಿಗೆ ಒಂದು ಸಲ ಈ ಥರ ಬಲ್ಕಾಗಿ 4,000 to 5,000 ಬಿಲ್ ಆಗುತ್ತೆ. ಮಿಡಿಲಲ್ಲಿ ಏನಿರಲ್ಲ ಅಷ್ಟನ್ನು ಮಾತ್ರ ತರಿಸಿರ್ತೀನಿ. ಅದಾದಮೇಲೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದಮೇಲೆ ಅಥರ್ವ ಸಂಜೆಯಿಂದ ಯಾಕೋ ತುಂಬ ಪಡ್ಡು ಬೇಕು ಅಂತ ಕೇಳ್ತಿದ್ದ. ಹಾಗಾಗಿ ಇನ್ನು ಪಡ್ಡು ಮಾಡೋಣ ನೈಟ್ಗೆ, ಅಟ್ಲೀಸ್ಟ್ ಅದಾದರೆ ತಿಂತಾನೆ ಅವನು ತುಂಬ ಇಷ್ಟಪಟ್ಟು ಅಂತ ಅಂದ್ಬಿಟ್ಟು ಅವನಿಗೆ ಪಡ್ಡು ಮಾಡಿ ತಿನ್ನಿಸಿ ಮಲಗಿಸ್ಬಿಟ್ವಿ ಸಿರಪ್ ಹಾಕಿ. ಅದಾದಮೇಲೆ ಇವಾಗ ನಾನು ಮತ್ತು ನಮ್ಮ ಮನೆಯವರಿಗೆ ಮಸಾಲ ಪಡ್ಡು ಮಾಡೋಣ ಅಂತ ಕ್ಯಾರೆಟ್ನ ಹೆರ್ಕೊಂಡೆ. ಅದಾದಮೇಲೆ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಮಿಡಿಲಲ್ಲಿ ಏನಪ್ಪ ಆ ಥರ ನೋಡಿದ್ದೀನಿ ಅಂದ್ಕೋಬೇಡಿ, ಎಕ್ಸಾಸ್ಟ್ ಫ್ಯಾನಲ್ಲಿ ಅಳಿಲು ಗೂಡು ಮಾಡಿಬಿಟ್ಟಿದೆ ನಮ್ಮ ಮನೆಯಲ್ಲಿ. ನಾನು ಇತ್ತೀಚೆಗೆ ಎಕ್ಸಾಸ್ಟ್ ಫ್ಯಾನ್ ಯೂಸ್ ಮಾಡ್ತಾನೇ ಇಲ್ಲ. ಅದರಲ್ಲಿ ಎಷ್ಟು ಮರಿಗಳಿದೆಯೋ ಏನೋ ಗೊತ್ತಿಲ್ಲ, ತುಂಬ ಕಿಚ್ ಅಂತ ಸೌಂಡ್ ಮಾಡ್ತಿರುತ್ತೆ. ಓನರ್ ಅಂಕಲ್ನ ಕೇಳಿಬಿಟ್ಟು ಅದು ಒಂದು ಸಲ ಕ್ಲೀನ್ ಮಾಡಿಸ್ಬೇಕು. ಹಾಗಾಗಿ ನಾನು ಎಕ್ಸಾಸ್ಟ್ ಫ್ಯಾನ್ನ ಯೂಸೇ ಮಾಡಿಲ್ಲ. ಇವಾಗ ಮಸಾಲ ಪಡ್ಡು ಮಾಡ್ಕೊಳ್ಳೋದಕ್ಕೆ ಕ್ಯಾರೆಟ್ ಮತ್ತು ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಅದನ್ನು ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು ಪಡ್ಡು ಮಾಡ್ಕೊಳ್ಳೋದಷ್ಟೇ. ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತೇ ಇರುತ್ತೆ, ಇದನ್ನೇನು ಮತ್ತೆ ಸ್ಪೆಷಲಾಗಿ ಹೇಳೋದಲ್ವಾ. ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಮಾಡಿ ಅಷ್ಟೇ.
ಸೊ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಕರಿಬೇವು ಹಾಕಿಬಿಟ್ಟು ಅದಾದಮೇಲೆ ಈರುಳ್ಳಿ ಮತ್ತು ಮುಂಚೆನೇ ಗ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾರೆಟು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಸೊ ಇಷ್ಟು ಪ್ರಾಸೆಸ್ನ ಮುಗಿಸೋವರೆಗೂ ನಾನು ಪಡ್ಡು ಹಂಚು ಕಾಯೋದಕ್ಕಿಟ್ಟಿದ್ದೆ. ಸೊ ಆ ಕಡೆ ಹಂಚು ಕಾದಿತ್ತು. ಇವಾಗ ಎಲ್ಲದಕ್ಕೂ ಆಯಿಲ್ ಅಪ್ಲೈ ಮಾಡಿಕೊಂಡು ಅದರಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಪಡ್ಡು ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಹಸಿವಾಗ್ಬಿಟ್ಟಿತ್ತು, ಹಾಗಾಗಿ ಆಯಿತಾ ಮಾಡಿದ್ದು ಅಂತ ಕೇಳ್ತಿದ್ರು ಬಂದು. ಅವ್ರಿಗೆ ಹಸಿವು ತಡ್ಕೊಳ್ಳೋದಕ್ಕೆ ಆಗಲ್ಲ. ಇನ್ನು ಪಡ್ಡಿಗೆ ಆಲ್ರೆಡಿ ಮಸಾಲ ಪಡ್ಡು ಆಗಿರೋದ್ರಿಂದ ಮೊಸರು ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಇತ್ತೀಚೆಗಷ್ಟೇ ಕುಷ್ಟಗಿಗೆ ಹೋಗಿ ಬಂದ್ವಲ್ಲ, ಅಲ್ಲಿ ರಂಜಕ ಮಾಡಿದ್ರು. ಸೊ ರಂಜಕ ತೊಗೊಂಬಂದಿದ್ವಿ, ಹಾಗಾಗಿ ರಂಜಕ ಮೊಸರು ಹಚ್ಕೊಂಡು ತಿಂದರೆ ಆಯಿತು, ಚಟ್ನಿ ಏನೂ ಮಾಡಬೇಡ ಅಂತ ಹೇಳಿದರು. ಹೆಣ್ಮಕ್ಳಿಗೆ ಸಾಕಾದಾಗ ಈ ಥರ ಏನಾದರೂ ಹೇಳಿಬಿಟ್ರೆ ನಮಗೂ ಅದೇ ಬೇಕು ಅಂತ ಅನಿಸ್ತಿರುತ್ತಲ್ಲ. ನನಗೂ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಇವತ್ತು ಸ್ವಲ್ಪ ಟಯರ್ಡ್ ಆಗಿದ್ದೆ, ಹಾಗಾಗಿ ಚಟ್ನಿ ಬೇಡ ರಂಜಕ ಮೊಸರು ಹಚ್ಕೊಂಡು ತಿನ್ನೋಣ ಅಂತ ಹೇಳಿದ್ರಲ್ಲ, ನಾನು ಅದನ್ನೇ ಹಚ್ಕೊಂಡ್ರೆ ಆಯಿತು ಅಂತ ಚಟ್ನಿ ಮಾಡಲಿಲ್ಲ. ಇನ್ನು ಬಿಸಿ ಬಿಸಿಯಾಗಿ ಪಡ್ಡು ಮಾಡಿಕೊಂಡು ತಿಂದು ಅದಾದಮೇಲೆ ಆ್ಯಸ್ ಯೂಶ್ವಲ್ ನಮ್ಮ ರೊಟೀನ್ಸ್ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡಿಬಿಟ್ಟು ಕಿಚನ್ ಕ್ಲೀನ್ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಇದೆ ನನ್ನ ರೊಟೀನು. ಸೊ ನಾನು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ಹೇಳಿದ್ದೀನಿ ಈ ವ್ಲಾಗಲ್ಲಿ. ಐ ಮೀನ್ ನನ್ನ ಕಿರಾಣಿ ಎಷ್ಟು ತೊಗೋತೀನಿ ಅಂತ ಹೇಳಿದ್ದೀನಿ. ಅದು ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೋತಿದ್ದೀನಿ. ಹಾಂ, ಗ್ರಾಸರೀಸಲ್ಲಿ ಜೀರಿಗೆ ಒಂದು ಮರ್ತುಬಿಟ್ಟಿದ್ದೆ. ಜೀರಿಗೆ ಸಿಕ್ಕಿಲ್ಲ, ಹೊರಗಡೆ ತೊಗೊಂಬರ್ತೀನಿ ಅಂತ ಹೇಳಿದರು. ವ್ಲಾಗ್ ಎಡಿಟ್ ಮಾಡಬೇಕಾದ್ರೆ ನೆನಪಾಯಿತು, ಸೊ ಅದನ್ನು ಮೆನ್ಷನ್ ಮಾಡ್ತಿದ್ದೀನಿ. ಸೊ ದಟ್ಸ್ ಇಟ್. ನಾನೇನಾದರೂ ಗ್ರಾಸರೀಸಲ್ಲಿ ಮಿಸ್ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ದೀರಾ ಅನ್ಕೋತಿದ್ದೀನಿ. ಇನ್ ಕೇಸ್ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವವರೆಗೂ ಟೇಕ್ ಕೇರ್, ಬಾಯ್ ಬಾಯ್.